ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೆಹಲಿಯಲ್ಲಿ ನೀಟ್ ಅಕ್ರಮ ಕೋಲಾಹಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಸಂಸತ್ತು ಹೊರಗೂ ಒಳಗೂ ಭಾರಿ ಗಲಾಟೆ ನಡೆದಿದೆ. ಲೋಕಸಭೆ ರಾಜ್ಯಸಭೆಯಲ್ಲಿ ನೀಟ್ ಅಕ್ರಮ ಪ್ರಸ್ತಾಪ ಆಗಿದ್ದು, ನೀಟ್ ಅಕ್ರಮ ಪ್ರಸ್ತಾಪಿಸಿ ಗದ್ದಲ ಆಗ್ಬಿಟ್ಟಿದೆ. ವಿಪಕ್ಷಗಳು ಗದ್ದಲ ಎಬ್ಬಿಸಿವೆ. ಸದ್ಯ ಈ ರೀತಿ ಗೊಂದಲ ಉಂಟಾಗಿರೋದ್ರಿಂದ ಮತ್ತೆ 12:30ಕ್ಕೆ ಎರಡೂ ಸದನಗಳು ಮುಂದೂಡಿಕೆ ಆಗಿದ್ದು, ರಾಜ್ಯಸಭೆಯಲ್ಲಿ ಜಂತರ್ ಮಂತರ್ ಪ್ರತಿಭಟನೆಯ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ರು. ವಿದ್ಯಾರ್ಥಿಗಳನ್ನ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ ಸರ್ಕಾರ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇತ್ತ ಸಂಸತ್ತು ಹೊರಗೂ ಕೂಡ ಸಮಾಜವಾದಿ ಸಂಸದರು ಪ್ರತಿಭಟನೆ ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಸಂಸದರು ಪ್ರತಿಭಟನೆ ಮಾಡಿದ್ದಾರೆ. ಈ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಂಸತ್ನ ಒಳಗೂ ಹೊರಗೂ ಇದೇ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ಆದ್ರೆ ಸರ್ಕಾರ ಮಾತ್ರ ಡೋಂಟ್ ಕೇರ್ ಅಂತಿದೆ. Thankful to you. You have given me an opportunity to put forth my views about this paper leak and NEET examination घोटाला. And no चंदा चोरी तो है ही है, सब उसके समर्थक उधर बैठे हैं, लेकिन सर ये स्टूडेंट का मामला है, ये स्टूडेंट का मामला है जो लाखों बच्चों की जो भविष्य है उनके भविष्य के बारे में मैं बात कर रहा हूं. और उसके लिए आज यहाँ जंतर मंतर पे हजारों बच्चे वहां पर आए हैं. वहां लाठी चार्ज हो गया है. गवर्नमेंट मारने की कोशिश कर रही है, गवर्नमेंट दबाने की कोशिश कर रही है, गवर्नमेंट निकालने की कोशिश कर रही है. Thankful to you. You have given चीट है कि चीट है, चीट है चीट है, नीट है कि चीट है, चीट है चीट है, नीट है कि चीट है, चीट है चीट है, नीट है कि चीट है, चीट है चीट है. पूर्ण स्थिति है पूरे देश की, जहां युवा अपनी बात करना चाहते हैं और सरकार सुनना नहीं चाहती है, संवाद नहीं करना चाहती है. लगातार यही कहा गया है छात्रों द्वारा, यही कहा गया है सोनम वांगचुक द्वारा कि संवाद तो कायम करे सरकार, लेकिन सरकार इतनी कठोर, इतनी निष्ठुर सरकार है, ये अपने आगे किसी की चलने नहीं देती. आप लोग का क्या स्टैंड है मैम? आप लोग हम लोग मैंने पहले भी बताया है कि हम लोग छात्र के साथ है और हम अभी वॉक करेंगे जंतर मंतर. यहाँ से जंतर वॉक करके जाएंगे आप लोग? देखते हैं कितना बैरिकेटिंग लगा है, जो स्थिति देखने को मिल रही है जहाँ बच्चों पे लाठियां बरसाई जा रही है. बताइए, देश के बच्चे लाठी खाएंगे, आप रोजगार नहीं दे पा रहे हो उनको, आप उनको अच्छी शिक्षा नहीं दे पा रहे हो. 90,000 प्राइमरी स्कूल बंद कर देना, लाखों बच्चों को शिक्षा के अधिकार से वंचित कर देना, ये कोई मजाक हो रहा है देश. लेकिन मैम सरकार की तरफ से तो क्लैरिफाई किया. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಸಂಸತ್ನಲ್ಲೂ ಕೂಡ ಈ ಒಂದು ನೀಟ್ ಪರೀಕ್ಷೆಯ ಅಕ್ರಮಕ್ಕೆ ಸಂಬಂಧಪಟ್ಟಂತೆ, ಪ್ರತಿಭಟನೆಗಳಿಗೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಧ್ವನಿ ಎತ್ತಿದ್ದಾರೆ. ಬಟ್ ಸರ್ಕಾರದಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಏನಾಗಬಹುದು ಮುಂದೆ ಅಂತ ಸೌಖ್ಯ ನಿರೀಕ್ಷೆ ಅಂತೆ. ಇವತ್ತೇನು ಸಂಸತ್ನ ಮುಂಗಾರು ಅಧಿವೇಶನ ಶುರುವಾಗುತ್ತೆ, ಉಭಯ ಸದನಗಳ ಲೋಕಸಭಾ ಮತ್ತು ರಾಜ್ಯಸಭಾ ಕಲಾಪ ಅಧಿವೇಶನದಲ್ಲಿ ಈ ಬಾರಿ ಏನು ಮೊದಲನೇ ದಿನದಿಂದಲೇನೆ ಈ ಒಂದು ಜಂತರ್ ಮಂತರ್ನಲ್ಲಿ ನಡೆಯುತ್ತಿರೋ ಪ್ರತಿಭಟನೆ ಇರ್ಬೋದು, ಮತ್ತೆ ನೀಟ್ ಅಕ್ರಮಗಳ ಬಗ್ಗೆ ದೊಡ್ಡ ಮಟ್ಟದ ದನಿ ಎತ್ತಬಹುದು ಅನ್ನೋ ನಿರೀಕ್ಷೆ ಎಂದಿನಂತೆ ಇತ್ತು. ಆ ನಿರೀಕ್ಷೆ ಸುಳ್ಳಾಗ್ಲಿಲ್ಲ ಅಂತ ಹೇಳ್ಬೋದು. ಲೋಕಸಭೆ ಮತ್ತು ರಾಜ್ಯಸಭೆ ಕಲಾಪ ಆರಂಭವಾದ ಕೆಲವೇ ಹೊತ್ತಿನಲ್ಲಿ
ಏನೊಂದು ಈ ಎರಡೂ ಸದನಗಳಲ್ಲಿ ವಿಪಕ್ಷ ನಾಯಕರು ಇದೇ ವಿಚಾರನ ಪ್ರಸ್ತಾಪ ಮಾಡಿದ್ರು. ಒಂದು ಕಡೆ ಸದನದ ಒಳಗೆ ಈ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಜಂತರ್ ಮಂತರ್ನಿಂದ ಹಿಡಿದು ಅಲ್ಲಿ ಸಂಸತ್ ಭವನದವರೆಗೂ ಬರುವ ಹಾದಿ ಏನಿದೆ ಆ ಮಾರ್ಗದಲ್ಲಿ ಸಿಜೆಪಿ ಪ್ರತಿಭಟನಾಕಾರರು ಪೊಲೀಸರ ವಿರುದ್ಧ ಒಂದು ವಾಗ್ವಾದಕ್ಕಿಳಿದಿದ್ರು. ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಕೂಡ ಆಗ್ತಿತ್ತು. ಅಂದ್ರೆ ಒಂದು ಸಂಸತ್ ಭವನದ ಹೊರಗಡೆ ಮತ್ತೆ ಒಳಗಡೆ ಎರಡೂ ಕಡೆ ಒಂದೇ ವಿಚಾರ ಪ್ರಸ್ತಾಪ ಆಗ್ತಿರೋದು, ಒಂದು ನೀಟ್ನ ಅಕ್ರಮದ ಬಗ್ಗೆ. ಈ ಕುರಿತಾಗಿ ಸರ್ಕಾರ ಇದುವರೆಗೂ ಯಾವುದೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಆದ್ರೆ ಇದೊಂದು ಲೋಕಸಭಾ ಮತ್ತೆ ರಾಜ್ಯಸಭಾ ಕಲಾಪ ಆರಂಭ ಆಗೋದಕ್ಕೆ ಮುಂಚೆ ಜನರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಅವರು ಸಂಸತ್ನ ಮುಂಗಾರು ಅಧಿವೇಶನ ಶುರುವಾಗ್ತಾ ಇದೆ, ಎಲ್ಲಾ ಪಕ್ಷದ ಸದಸ್ಯರು ನಮಗೆ ಸಹಕಾರ ಕೊಡಬೇಕು ಅಂತ ಕೇಳಿದ್ರು. ಆದ್ರೆ ನಿರೀಕ್ಷೆಯಂತೆಯೇ ಈ ಒಂದು ಎರಡೂ ಸದನಗಳಲ್ಲಿ ಗದ್ದಲ ನಡೀತು. ಎರಡೂ ಸದನಗಳು ಇವಾಗ ಸದ್ಯಕ್ಕೆ 12:30 ಮಟ್ಟಿಗೆ ಮುಂದೂಡಲಾಗಿದೆ. ಆದ್ರೆ 12:30 ನಂತರವೂ ಕೂಡ ಸುಗಮ ಕಲಾಪ ನಡೆಯುತ್ತಾ ಅನ್ನೋದು ನಿಜಕ್ಕೂ ಒಂದು ರೀತಿ ಯಕ್ಷ ಪ್ರಶ್ನೆ ಆಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.